ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ವರುಣನ ಅಬ್ಬರ ಜೋರು. ಶ್ರೀರಾಂಪುರ, ಮೆಜೆಸ್ಟಿಕ್, ಯಶವಂತಪುರ ಸೇರಿ ಹಲವೆಡೆ ಮಳೆ. ಜಯನಗರದಲ್ಲಿ ನದಿಯಂತೆ ರಸ್ತೆ ಮೇಲೆ ಹರಿದ ನೀರು. ಅತ್ತ ಮರಿಗೌಡ ರೋಡ್ ಜಲಾವೃತ, ವಾಹನ ಸವಾರರ ಪರದಾಟ. ರಣಮಳೆಗೆ ಬಾಗಲಕೋಟೆ ಬನಹಟ್ಟಿಯಲ್ಲಿ ಭಾರೀ ಅವಾಂತರ. ರಸ್ತೆ ಮೇಲೆ ನೀರಿನ ಹರಿವಿನ ರಭಸಕ್ಕೆ ಬೈಕ್ಗಳು ನೀರು ಪಾಲು. ಗಾಳಿ ಮಳೆಗೆ ಶಾಲೆಯ ಕಾಂಪೌಂಡ್ ಗೋಡೆ ಕುಸಿತ. ವಾಣಿವಿಲಾಸ ಸಾಗರ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಳ. ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆಗೆ ನೆಲಕಚ್ಚಿದ ಬೆಳೆ. ಅತ್ತ ಮಂಡ್ಯದಲ್ಲೂ ವರುಣನ ಕಾಟಕ್ಕೆ ರೈತ ಕಂಗಾಲು. ಬೆಳಗಾವಿಯ ಮಂದಿಗೂ ತಪ್ಪದ ಮಳೆಯ ಅವಾಂತರ. ನೇಸರಗಿಯಲ್ಲಿ ಮನೆಯೊಳಗೆ ನುಗ್ಗಿದ ನೀರು. ಹೊರಹಾಕಲು ಕುಟುಂಬದ ಸದಸ್ಯರು ಹರಸಾಹಸ. ಟಿಬಿ ಡ್ಯಾಮ್ ಗೇಟ್ಗೆ ಮೊದಲ ಸ್ಟಾಪ್ ಲಾಗ್ ಸಕ್ಸಸ್. ಕಳೆದ 2 ದಿನಗಳಿಂದ ಎದುರಾದ ತಾಂತ್ರಿಕ ಸವಾಲು ಮೆಟ್ಟಿ ನಿಂತ ತಜ್ಞರು. ಇಂದಿನಿಂದ 2ನೇ ಹಂತದ ಅಳವಡಿಕೆ ಕಾರ್ಯಾಚರಣೆ. ಮೊದಲ ಹಂತದ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿರೋದಕ್ಕೆ ಸಚಿವ ತಂಗಡಗಿ ಖುಷ್. ಡ್ಯಾಂ ಮೇಲೆ ಸಿಹಿ ಹಂಚಿ ಸಂಭ್ರಮಿಸಿದ ಶಿವರಾಜ್ ತಂಗಡಗಿ. ಎಲ್ಲರಿಗೂ ಧನ್ಯವಾದ ಸಮರ್ಪಣೆ. ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ. ಕೀಚಕನ ವಧೆಗೆ ದೇಶಾದ್ಯಂತ ಭುಗಿಲೆದ್ದ ಕಿಚ್ಚು. ದೇಶಾದ್ಯಂತ ಪ್ರತಿಭಟನೆಗೆ ವೈದ್ಯರ ಕರೆ. ಒಪಿಡಿ ಬಂದ್ ಮಾಡಿ ಆಕ್ರೋಶ. ಕರುನಾಡಲು ಕಿಚ್ಚಿಗೆ ಕಾರಣವಾದ ಕೋಲ್ಕತ್ತಾ ರೇಪ್ ಅಂಡ್ ಮರ್ಡರ್ ಕೇಸ್. ರಾಜಧಾನಿಯಲ್ಲೂ ಡಾಕ್ಟರ್ಸ್ ಪ್ರತಿಭಟನಾ ಕಹಳೆ. ಬೆಳಗ್ಗೆ 6 ಗಂಟೆಯಿಂದಲೇ ಒಪಿಡಿ ಬಂದ್. ಎಮರ್ಜೆನ್ಸಿ ಸೇವೆಗಷ್ಟೇ ಅವಕಾಶ. ನಾನು ಬಿಜೆಪಿ ಕಟ್ಟಾಳು. ಸಚಿವರನ್ನ 4 ಬಾರಿ ಭೇಟಿಯಾಗಿದ್ದು ಸತ್ಯ. ಆದರೆ ನಾನು ಕಾಂಗ್ರೆಸ್ ಸೇರುವ ಪ್ರಶ್ನೆಯೇ ಇಲ್ಲ. ಎಸ್ಎಸ್ ಮಲ್ಲಿಕಾರ್ಜುನ ಮಾತಿಗೆ ರೇಣುಕಾಚಾರ್ಯ ಸ್ಪಷ್ಟನೆ. ಹೇಳಿಕೆ ವಾಪಸ್ ಪಡೆಯಬೇಕು ಅಂತಲೂ ಆಗ್ರಹ. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಮಹಿಳೆಯ ಬರ್ಬರ ಕೊಲೆ. 35 ವರ್ಷದ ಮೀನಾಳನ್ನ ಪತಿಯೇ ಹತ್ಯೆ ಮಾಡಿರೋ ಶಂಕೆ. ಅನೈತಿಕ ಸಂಬಂಧ ಕಾರಣಕ್ಕೆ ಹರಿತ ರಕ್ತ. ಪೊಲೀಸರ ತನಿಖೆ ಶುರು. ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಸರ್ಕಾರಿ ನೌಕರರು ಕೆಂಪು ಹಳದಿ ಬಣ್ಣದ ಟ್ಯಾಗ್ ಧರಿಸಲು ಆದೇಶ. ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಬದಲಾವಣೆ. ಹಿಂದೂ ವಿದ್ಯಾರ್ಥಿಗೆ ಅನ್ಯ ಕೋಮಿನ ವಿದ್ಯಾರ್ಥಿಯಿಂದ ಶಾಲೆಯಲ್ಲೇ ಇರಿತ. ಘಟನೆಯ ಬೆನ್ನಲ್ಲೇ ರಾಜಸ್ಥಾನದ ಉದಯ್ಪುರ ಧಗಧಗ. ಕಾರುಗಳಿಗೆ ಬೆಂಕಿ, ಕಲ್ಲು ತೂರಾಡಿ ಆಕ್ರೋಶ. ಮುನ್ನೆಚ್ಚರಿಕಾ ಕ್ರಮವಾಗಿ 144 ಸೆಕ್ಷನ್ ಜಾರಿ. ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಉದ್ವಿಗ್ನ ಸ್ಥಿತಿ. ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಪರಿಸ್ಥಿತಿ ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ವೇಳೆ ಹಿಂಸಾಚಾರ. 2 ಗುಂಪುಗಳ ಘರ್ಷಣೆಯಿಂದ ಕಲ್ಲು ತೂರಾಟ. ಗುಂಪನ್ನ ಚದುರಿಸಲು ಪೊಲೀಸರಿಂದ ಲಾಠಿ ಚಾರ್ಜ್. ಭಾರೀ ಮಳೆಗೆ ಕುಸಿದು ಬಿದ್ದ ಬಹುಮಹಡಿಯ ಕಟ್ಟಡ. ನೋಡ್ತಿದ್ದಂತೆಯೇ ಧರಾಶಾಹಿ. ರಾಜಸ್ಥಾನದ ಜೈಪುರದಲ್ಲಿ ಘಟನೆ. ಕಟ್ಟಡದಡಿ ಸಿಲುಕಿದ್ದ 7 ಮಂದಿಯ ರಕ್ಷಣೆ. ರಾಹುಲ್ ಗಾಂಧಿ ಪೌರತ್ವ ರದ್ದು ಮಾಡಲು ಆಗ್ರಹ. ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ ಸುಬ್ರಮಣಿಯನ್ ಸ್ವಾಮಿ. ಗೃಹ ಸಚಿವಾಲಯಕ್ಕೆ ನಿರ್ದೇಶನ ನೀಡುವಂತೆಯೂ ಮನವಿ. ಪ್ರಧಾನಿ ಮೋದಿಗೆ ಬಾಂಗ್ಲಾದೇಶದ ಮೊಹಮ್ಮದ್ ಯೂನಸ್ ಕರೆ. ಹಿಂದೂಗಳ ರಕ್ಷಣೆ ಬಗ್ಗೆ ಭರವಸೆ ಕೊಟ್ಟ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ. ಟ್ವೀಟ್ ಮಾಡಿ ಮಾತುಕತೆಯ ಮಾಹಿತಿ ಹಂಚಿಕೊಂಡ ಮೋದಿ. ಕೋಲಾರದ ಮೇಲೆ ಬಾಂಗ್ಲಾ ಅರಾಜಕತೆ ಸೃಷ್ಟಿ ಎಫೆಕ್ಟ್. ಬಾಂಗ್ಲಾದೇಶಕ್ಕೆ ಟೊಮ್ಯಾಟೊ ರಫ್ತು ಗಣನೀಯವಾಗಿ ಇಳಿಕೆ. ಕೋಲಾರದ ಟೊಮ್ಯಾಟೊ ಬೆಲೆ ದಿಢೀರ್ ಕುಸಿತ. ರೈತರಲ್ಲಿ ಆತಂಕ. ಒಲಿಂಪಿಕ್ಸ್ನಲ್ಲಿ ಅನರ್ಹವಾದ ಬಗ್ಗೆ ಕೊನೆಗೂ ಮೌನ ಮುರಿದ ವಿನೇಶ್ ಫೋಗಟ್. ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪತ್ರ ಪೋಸ್ಟ್.
2032ರವರೆಗೆ ಆಡೋದಾಗಿ ಸುಳಿವು. ಉಪೇಂದ್ರ ಫ್ಯಾನ್ಸ್ಗೆ ಕೊನೆಗೂ ಸಿಕ್ತು ಗುಡ್ ನ್ಯೂಸ್. ಯುಐ ಸಿನಿಮಾ ರಿಲೀಸ್ಗೆ ಮುಹೂರ್ತ ಫಿಕ್ಸ್. ಅಕ್ಟೋಬರ್ಗೆ ಬಿಡುಗಡೆ ಎಂದ ರಿಯಲ್ ಸ್ಟಾರ್. ಸೋಷಿಯಲ್ ಮೀಡಿಯಾದಲ್ಲಿ ಸಮಂತಾ ಪೋಸ್ಟ್ ಚರ್ಚೆಗೆ ಗ್ರಾಸ. ಡ್ರೆಸ್ನಲ್ಲಿನ ವರ್ಡ್ ಹಾಗೂ ಕೈಬೆರಳುಗಳಿಂದ ನಾಗಚೈತನ್ಯಗೆ ಕೌಂಟರ್ ಕೊಟ್ರ ಬೆಡಗಿ. ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.